ಕನ್ನಡಿ. 1. ಒಡೆದ ಕನ್ನಡಿಯನ್ನು ಯಾವ ಕಾರಣಕ್ಕೂ ಮನೆಯಲ್ಲಿ ಇರಿಸಬಾರದು. 2. ರಾತ್ರಿಯ ಹೊತ್ತು ಕನ್ನಡಿಯಲ್ಲಿ ನೋಡಿಕೊಳ್ಳಬಾರದು. 3. ಕನ್ನಡಿಯ ಮುಂದೆ ನಿಂತು ಯಾವಾಗಲೂ ಕಾಲ ಕಳೆಯಬಾರದು. 4. ಅಮಾವಾಸ್ಯೆಯ ರಾತ್ರಿಯಲ್ಲಿ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳಬಾರದು. 5. ಕನ್ನಡಿಯನ್ನು ಯಾವಾಗಲೂ ಉತ್ತರ ಹಾಗೂ ಪೂರ್ವ ಗೋಡೆಗೆ ಕನ್ನಡಿಯನ್ನು ಇರಿಸಬೇಕು. 6. ಕನ್ನಡಿಯು ಚೌಕ ಆಕಾರ, ಆಯತ ಹಾಗೂ ಅಷ್ಟಭುಜದ ಕನ್ನಡಿಯನ್ನು ಮನೆಯಲ್ಲಿ ಇರಿಸುವುದು. 7. ಕನ್ನಡಿಯಲ್ಲಿ ನಮ್ಮ ಮುಖವನ್ನು ಯಾವಾಗಲೂ ನೋಡಿಕೊಳ್ಳುತ್ತಿರುವುದರಿಂದ ನಮ್ಮ ಮುಖವು ಅಂದಹೀನವಾಗುತ್ತದೆ. 8. ಬಾತ್ರೂಮಿನಲ್ಲಿ ಕನ್ನಡಿಯನ್ನು ಇಡುವುದಾದರೆ ನೀವು ಬಾಗಿಲನ್ನು ತೆಗೆದು ಒಳಗೆ ಹೋದರೆ ಕನ್ನಡಿಯು ನಿಮ್ಮ ಎದುರಿಗೆ ಇರಬಾರದು. 9. ಚಂದ್ರ ಮತ್ತು ಸೂರ್ಯಗ್ರಹಣದ ಸಮಯದಲ್ಲಿ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳಬಾರದು. ಇದರಿಂದ ನಕಾರಾತ್ಮಕ ಶಕ್ತಿಯು ನಮ್ಮನ್ನು ಹಿಂಬಾಲಿಸುವುದರಿಂದ ಸಾಕಷ್ಟು ಕೆಡುಕನ್ನು ಉಂಟು ಮಾಡುತ್ತದೆಂದು ಹೇಳಲಾಗುತ್ತದೆ. 10. ನೀವು ಮಲಗುವ ಕೋಣೆಯಲ್ಲಿ ಯಾವ ಕಾರಣಕ್ಕೂ ದೊಡ್ಡದಾದ ಕನ್ನಡಿಯನ್ನು ಇಟ್ಟುಕೊಳ್ಳಬಾರದು, ಏಕೆಂದರೆ ಪತಿ ಪತ್ನಿಯರ ನಡುವೆ ಕಲಹಗಳು ಮತ್ತು ಮಿತಿ ಮೀರಿದ ಜಗಳಗಳು ಉಂಟಾಗುತ್ತದೆ. 11. ನಿಮ್ಮ ಮನೆಯಲ್ಲಿ ಕೆಲವೊಂದು ಸಮಸ್ಯೆ ಹಾಗೂ ಆಗಾಗ ಕೆಟ್ಟದ್ದೇನಾದರೂ ನಡೆಯುತ್ತಿದ್ದರೆ ವಾಸ್ತು ದೋಷವನ್ನು ನಿವಾರಿಸಲು ಕನ್ನಡಿಯನ್ನು ವಾಯುವ್ಯ ಮೂಲೆಯಲ್ಲಿ ಇರಿಸಬೇಕು. 12. ನೀವೇನಾದರೂ ವ್ಯಾಪಾರವನ್ನು ಮಾಡುತ್ತಿದ್ದರೆ ವ್ಯಾಪಾರದ ಜಾಗದಲ್ಲಿ ವಾಯು ಮೂಲೆಯಲ್ಲಿ ಕನ್ನಡಿಯನ್ನು ಇರಿಸುವುದರಿಂದ ನಿಮ್ಮ ವ್ಯಾಪಾರ ವೃದ್ಧಿಸಿ ಲಾಭವನ್ನು ಪಡೆಯುತ್ತೀರಿ. 13. ನಿಮ್ಮ ಮನೆಯಲ್ಲಿ ಮುಖದ್ವಾರ ಪೂರ್ವಕ್ಕೆ ಇದ್ದರೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಕನ್ನಡಿಯನ್ನು ಇರಿಸಬೇಕು. ನೀವೇನಾದರೂ ಪೂರ್ವಕ್ಕೆ ಇಟ್ಟಿದ್ದರೆ ನಿಮ್ಮ ಮನೆಯ ಎದುರಿಗೆ ಇರುವ ಮನೆ ನಿಮ್ಮ ಮನೆಗಿಂತ ಎತ್ತರವಾಗಿದ್ದರೆ ಆ ಮನೆಯ ಕೆಟ್ಟ ಪ್ರಭಾವವು ನಿಮ್ಮ ಮನೆಯ ಮೇಲೆ ಬೀಳುವ ಸಾಧ್ಯತೆ ಇದೆ. ಇದು ಪೂರ್ವಕ್ಕೆ ಬಾಗಿಲನ್ನು ಹೊಂದಿರುವವರಿಗೆ ಮಾತ್ರ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಮ್ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.